ನಮ್ಮ ರಾಜ್ಯದಲ್ಲಿ ಅತಿ ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ಬಡವರ ಬಂಧು ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರು ಅವರ ಜೊತೆಯಾಗಿದ್ದಾರೆ. ಮಾನ್ಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ರವರು ಸಹಭಾಗಿಗಳಾಗಿದ್ದಾರೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ರಿಜ್ವಾನ್ ಅರ್ಷದ್ ರವರು ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ಒಮ್ಮತದಿಂದ ಒಗ್ಗೂಡಿ ಜನರ ಆರೋಗ್ಯ ಕಾಯುವಂತಹ ಈ ಕೈಂಕರ್ಯದಲ್ಲಿ ಸಹಭಾಗಿಗಳಾಗಿದ್ದಾರೆ. ಉದ್ಘಾಟನೆ ಮೇಲೆ ಪಾಟೀಲ್ ಅವರ ಎಲ್ಲ ಜನಹಿತ ಕಾಯುವಂತಹ ನುಡಿಗಳಿಗೆ ಅನಂತ ವಂದನೆಗಳು. ಮಾನವೀಯತೆಗೆ ಮತ್ತೊಂದು ಹೆಸರು ನಮ್ಮೆಲ್ಲರ ಅಭಿಮಾನದ ಜನನಾಯಕರಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅನ್ನಭಾಗ್ಯವನ್ನ ಕೊಟ್ಟು ಹಸಿವನ್ನ ನೀಗಿಸಿರುವ ಹಾಗೆ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಎಲ್ಲರ ಜೇಬುಗಳಲ್ಲಿ ಹಣ ಉಳಿಸುವಂತಹ ಕಾರ್ಯವನ್ನ ನೆರವೇರಿಸುವುದಕ್ಕೆ ಅಡಿ ಇಟ್ಟಿದ್ದಾರೆ. ಆಸ್ಪತ್ರೆಗೆ ಹೋದರೆ ನಮ್ಮ ಜೇಬುಗಳು ಖಾಲಿಯಾದಂತೆ, ಬಡವರ ಜೇಬುಗಳು ಖಾಲಿಯಾದಂತೆ ಎನ್ನುವ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಮ್ಮ ಸಂಕಷ್ಟವನ್ನು ನಿವಾರಿಸುವಂತಹ ನಿಟ್ಟಿನಲ್ಲಿ ಮಹತ್ತರವಾದ ಹೆಜ್ಜೆ ಇದು. ಇಂತೆಲ್ಲ ಜನಪರವಾದಂತಹ ಅವರ ಕಾರ್ಯಗಳಿಗೆ ಗೌರವಪೂರ್ವಕವಾದ ಚಪ್ಪಾಳೆಗಳನ್ನ ಇತ್ತು ಆಹ್ವಾನಿಸೋಣ. ಅವರ ನುಡಿಗಳಿಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ರಾಜ್ಯ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಸೀರ್ ಅಹಮದ್ ಅವರ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೊಹಮ್ಮದ್ ಮೊಯ್ಶೀನ್ ಅವರ ಶ್ರೀ ನಾಯ್ಡು ಅವರ ಗಾಂಧಿ ವೈದ್ಯಕೀಯ ಯೂನಿವರ್ಸಿಟಿ ಅದರ ವೈಸ್ ಚಾನ್ಸಲರ್ ಆದಂಥ ಶ್ರೀ ರಮೇಶ್ ಅವರು, ನಿರ್ದೇಶಕರಾದಂಥ ಮನೋಜ್ ಅವರು, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರು, ಇವತ್ತು ಗೌರಿ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆ ಆವರಣದಲ್ಲಿ ನೂತನವಾಗಿ 500 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ನೆರವೇರಿಸಿದೆ. ಈ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತೇವೆ. ಬೋರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆ ಈಗಾಗಲೇ ರಿಜ್ವಾನ್ ಅರ್ಷದ್ ಅವರು ಹೇಳದಂತೆ ಬಹಳ ದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂಥ ಆಸ್ಪತ್ರೆ. ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಇದು
ಆರೋಗ್ಯ ಸೇವೆಯನ್ನು ಒದಗಿಸಿಕೊಡ್ತಾ ಬಂದಿದೆ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಇಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೇನೆ. ಆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತಕ್ಕಂಥ ಒತ್ತಾಯ ಇದೆ. ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಇರೋದು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜು. ಇನ್ನೊಂದು ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ಹಾಗಾಗಿ ನಾನು ಇಲ್ಲಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿದೆ. ಯಾಕಂದ್ರೆ ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ. ಒಂದು ಮೆಡಿಕಲ್ ಕಾಲೇಜ್ ಆದರೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಕೂಡ ಆಗ್ತದೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆದರೆ ಸಾಮಾನ್ಯ ಜನರಿಗೆ, ಬಡವರಿಗೆ, ದಲಿತ ವರ್ಗದ ಜನರಿಗೆ ಅದರಿಂದ ಬಹಳಷ್ಟು ಉಪಕಾರ ಆಗ್ತದೆ ಅಂತೇಳಿ ನಾನು ಯೋಚನೆ ಮಾಡಿ ಇಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿದೆ. ಅದರ ಉದ್ಘಾಟನೆಗೆ ನಾನು ಇರಲಿಲ್ಲ. ಬಹಳ ಸುಸಜ್ಜಿತವಾದಂಥ ಒಂದು ಮೆಡಿಕಲ್ ಕಾಲೇಜ್ ಆಗಿದೆ. ನನಗೆ ಸುಮಾರು 2-3 ತಿಂಗಳಿಂದ ನಿಜವಾದ ವರ್ಷದವರು ಇದಕ್ಕೆ ಅಡಿಗಲ್ ಹಾಕಬೇಕು ಆಸ್ಪತ್ರೆಗೆ ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅವರ ಅವಸರ ಯಾಕಪ್ಪ ಅಂತಂದ್ರೆ ಶಂಕುಸ್ಥಾಪನೆ ಮಾಡಿದ್ರೆ ಮೆಡಿಕಲ್ ಕಾಲೇಜು ಆಮೇಲೆ ಆಸ್ಪತ್ರೆ ಪ್ರಾರಂಭ ಆಗ್ತದೆ. ಆಸ್ಪತ್ರೆ ಜಲ್ದಿ ಮುಗಿದು ಸಾರ್ವಜನಿಕರಿಗೂ ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ಅವರ ಒತ್ತಾಯ. ಹಾಗಾಗಿ ಇವತ್ತು ಈ ಭಾಗದಲ್ಲಿ ಒಂದು ಮೆಡಿಕಲ್ ಕಾಲೇಜು, ಒಂದು ಆಸ್ಪತ್ರೆ. ಈಗಾಗಲೇ ಬೋರಿಂಗ್ ಮತ್ತು ಕರ್ಜನ್ ಆಸ್ಪತ್ರೆ, ಲೇಡಿ ಕರ್ಜನ್ ಆಸ್ಪತ್ರೆ 100 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಕೆಲಸ ಮಾಡ್ತಾ ಇದೆ. ಈ ಭಾಗದ ಜನರಿಗೆ ಆರೋಗ್ಯ ಸೇವೆಯನ್ನು ಮಾಡ್ತಾ ಇದೆ. ಉತ್ತಮವಾದ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಾಗಿದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಾಗಿದೆ. ನಾನು ಮೊನ್ನೆ ಒಂದು ಚರ್ಕ ಆಸ್ಪತ್ರೆ ಉದ್ಘಾಟನೆ ಮಾಡಿದೆ. ಅದನ್ನು ಕೂಡ ನಿಜವಾದ ಅಸದ್ ಅವರ ಒತ್ತಾಯದ ಮೇಲೆ ಮಾಡಿದೆ. ಅದರಿಂದ ಈಗಾಗಲೇ ಹೇಳಿದ್ದಾರೆ ಬಹಳಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಾಗಿ ಬರ್ತಕ್ಕಂಥವರು ಶ್ರೀಮಂತ ವರ್ಗದವರಲ್ಲ, ಸಾಮಾನ್ಯವಾಗಿ ಕೆಳಮಧ್ಯಮ ವರ್ಗದವರು, ಬಡವರು, ಕೆಳವರ್ಗದವರು ಅವರು ಮಾತ್ರ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಶ್ರೀಮಂತರು ಯಾರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರಲ್ಲ. ಯಾಕಂತಂದ್ರೆ ಬಡವರು
ಅಷ್ಟೊಂದು ದುಬಾರಿ ವೆಚ್ಚವನ್ನ ಕೊಟ್ಟು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಇಂಥ ಆಸ್ಪತ್ರೆಗಳು ಬೇಕಾಗ್ತವೆ, ಸರ್ಕಾರದ ಆಸ್ಪತ್ರೆಗಳು ಬೇಕಾಗ್ತವೆ. ಬಹುತೇಕ ರಾಜಕಾರಣಿಗಳು ಕೂಡ ಸರ್ಕಾರಿ ಆಸ್ಪತ್ರೆ ಬರಲ್ಲ. ಯಾಕೆಂದ್ರೆ ನಾನು ಸ್ಟೆಂಟ್ ಹಾಕಿಸ್ಕೊಂಡಿದ್ದೀನಿ. ಡೆಲ್ಲಿನಲ್ಲಿರ್ತಕ್ಕಂಥ ಎಸ್ಕಾರ್ಟ್ ಆಸ್ಪತ್ರೆಗೆ ಹೋಗಿ ಹಾಕಿಸ್ಕೊಂಡು ದುಡ್ಡಿರೋರು ಅಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡಿ ಹೋಗೋರು ಡೆಲ್ಲಿಗೋ, ಚೆನ್ನೈಗೋ, ಹೈದರಾಬಾದ್ಗೋ, ಬೆಂಗಳೂರಿನಲ್ಲಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಲ್ಲೂ ಹೋಗಿ ಮಾಡ್ತಾರೆ. ಬಡವರು ಎಲ್ಲಿ ಹೋಗಬೇಕು? ಅಷ್ಟು ದುಡ್ಡಿನಿಂದ ತರ್ತಾರೆ. ಅವರು ಬದುಕಬೇಕಲ್ಲ. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಎಲ್ಲರಿಗೂ ಬದುಕ್ತಕ್ಕಂಥ, ಜೀವಿಸ್ತಕ್ಕಂಥ ಹಕ್ಕಿದೆ. ಬಹಳ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿ 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 7 ಕೋಟಿ ಜನರು ಕೂಡ ಬದುಕಿ ಅವರ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೇಕಲ್ಲ. ಇವತ್ತಂತೂ ನಮ್ಮ ಜೀವನ ಶೈಲಿಯಿಂದ ಅನೇಕ ರೋಗಗಳನ್ನ ನಾವೇ ಆ ರೋಗ ಬರೋ ರೀತಿಯನ್ನು ಮಾಡ್ಕೊತೀವಿ. ಈಗ ಕಾಮನ್ ಆಗ್ಬಿಟ್ಟಿದೆ. ಹಿಂದೆ ನಾನು ಹುಡುಗನಾಗಿದ್ದಾಗ ನಮ್ಮೂರಿನಲ್ಲಿ ಈ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರು ಇವೆಲ್ಲ ಕಡಿಮೆ ಇತ್ತು. ಯಾವ ಒಬ್ಬರು ಮತ್ತೆ ಶ್ರೀಮಂತರ ಕಾಯಿಲೆ ಸಕ್ಕರೆ ಕಾಯಿಲೆ, ಈಗ ಬಡವರು ಬರಕ್ಕೆ ಶುರುವಾಗ್ಬಿಟ್ಟಿದ್ದಾರೆ, ಮತ್ತೆ ಸಣ್ಣ ವಯಸ್ಸಿನವರು ಬರಕ್ಕೆ ಶುರುವಾಗ್ಬಿಟ್ಟಿದ್ದಾರೆ ಅಲ್ವಾ? ಅಲ್ವೇಂದ್ರೆ ಯಾಕಂತಂದ್ರೆ ಜೀವನ ಶೈಲಿ ಮತ್ತೆ ಊಟದ ಕ್ರಮ ಮತ್ತೆ ಊಟ ಮಾಡ್ತಕ್ಕಂಥ ಊಟ ಇದೆಯಲ್ಲ, ಅದು ಬದಲಾವಣೆ ಆಗ್ತದೆ. ಸೊ ಹಾಗಾಗಿ ಮತ್ತೆ ವ್ಯಾಯಾಮ ಇಲ್ಲ. ನಮ್ಮಲ್ಲಿ ಬಹಳ ಕಡಿಮೆ ವ್ಯಾಯಾಮ ಮಾಡ್ತಕ್ಕಂಥದ್ದು. ಅದಕ್ಕೆ ವಿದ್ಯಾರ್ಥಿಗಳಿದ್ದಾರಲ್ಲ, ಯುವ ಸಮುದಾಯ ಇದೆಯಲ್ಲ, ಅದು ಪುರುಷರಲ್ಲಿ ಮಹಿಳೆಯರಲ್ಲಿ ಕಡ್ಡಾಯವಾಗಿ ಸ್ಪೋರ್ಟ್ಸ್ನಲ್ಲಿ ಇರಲೇಬೇಕು, ಕ್ರೀಡೆಯಲ್ಲಿ ಇರಲೇಬೇಕು. ನೀವು ನೋಡಿ, ಕ್ರೀಡಾಪಟುಗಳಿದ್ದಾರಲ್ಲ ಅವರು ಮತ್ತೆ ಕ್ರೀಡಾ ಕ್ಷೇತ್ರದಲ್ಲಿ ಇಲ್ಲದೇ ಇರೋರು ವ್ಯತ್ಯಾಸ ಗುರುತಿಸಲಿಕ್ಕೆ ಸಾಧ್ಯ. ಅದಕ್ಕೆ ಆರೋಗ್ಯ ಇರೋದು ಇದೆಯಲ್ಲ ಬಹಳ ಮುಖ್ಯ. ನಾವು ವಯಸ್ಸಿದೆ ಅಂತೇಳಿ ವ್ಯಾಯಾಮನೂ ಮಾಡಲ್ಲ, ಆಹಾರ ಪದ್ಧತಿನೂ ಸರಿಯಾಗಿರಲ್ಲ, ಜೀವನ ಶೈಲಿನೂ ಚೆನ್ನಾಗಿರಲ್ಲ. ಹಿಂಗಾಗ್ಬಿಟ್ಟು ಅನೇಕ ಕಾಯಿಲೆ. ಡಾಕ್ಟರ್ ಆಗಬೇಕು ಅಂತ ನಮ್ಮ ಅಪ್ಪ ಬಹಳ ಆಸೆ ಇಟ್ಟಿದ್ದೀವಿ. SSLC ನಲ್ಲಿ ಮಾರ್ಕ್ಸ್ ಬಂದಿಲ್ಲ, ಅಲ್ಲ PUC ನಲ್ಲಿ ಮಾರ್ಕ್ಸ್ ಬಂದಿಲ್ಲ,
BSc ಮೇಲೂ ಮಾರ್ಕ್ಸ್ ಬಂದಿಲ್ಲ. ಹಾಗಾಗಿ ನಾವು ಓದ್ತೇನೆ. ಒಂದು ವೇಳೆ ನನಗೆ ಮೆಡಿಕಲ್ ಸೀಟ್ ಸಿಕ್ಬಿಟ್ಟಿದ್ರೆ ನಾನು ಇವತ್ತು ಮುಖ್ಯಮಂತ್ರಿನೇ ಆಯ್ತಾ ಇರಲಿಲ್ಲ. ಫಿಸಿಕ್ಸ್ ನಲ್ಲಿ ಬಹಳ ಮಾರ್ಕ್ಸ್ ಕಡಿಮೆ ಆಗ್ಬಿಡ್ತು ನನಗೆ. ಹಾಗಾಗಿ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹಳ್ಳಿಗಾಡಿನ ಮಕ್ಕಳು ಬಡವ ಮಕ್ಕಳು ಕೂಡ ಕಷ್ಟ ಗೊತ್ತಿರೋರು ಡಾಕ್ಟರ್ಗಳಾಗಬೇಕು. ಈ ಡಾಕ್ಟರ್ಗಳು ನೀವು ರೋಗಿಗಳಿಗೆ ರೋಗ ವಾಸಿ ಮಾಡಿದ್ರೆ ನಿಮ್ಮನ್ನ ಯಾವಾಗಲೂ ಇರ್ತಕ್ಕಂಥ ಯಾವುದೇ ಕಾರಣಕ್ಕೆ ಡಾಕ್ಟರ್ಗಳು ರೋಗಿಗಳನ್ನ ಬಹಳ ಜಾಗರೂಕತೆಯಿಂದ ನೋಡ್ಕೋಬೇಕು ಅಲ್ವಾ? ಅದಕ್ಕೆ ಕಷ್ಟ ಗೊತ್ತಿರಬೇಕಲ್ಲ. ಸಮಾಜದಲ್ಲಿ ಕಷ್ಟ ಗೊತ್ತಿರೋ ಮಕ್ಕಳು ಕೂಡ ವೈದ್ಯರಾಗಬೇಕು ಅಂತೇಳಿ ನಾವು 94ರಿಂದ 99ರವರೆಗೆ ಹಣಕಾಸು ಮಂತ್ರಿಯಾಗಿರುವಾಗ ಪ್ರತಿ ಜಿಲ್ಲೆನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತೇಳಿ ತೀರ್ಮಾನ. ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮೆಡಿಕಲ್ ಕಾಲೇಜ್ಗಳನ್ನ ಆಸ್ಪತ್ರೆಗಳನ್ನ ತೆಗಿಲಿಕ್ಕೆ ಸಾಧ್ಯ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಆಗಿದೆ. ನಾವು ಬಂದ ಮೇಲೆ ನಾವು ತೀರ್ಮಾನ ಮಾಡಿದ ಮೇಲೆ ಕೆಲವು ಜಿಲ್ಲೆಗಳಲ್ಲಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ 150 ಜನ ಡಾಕ್ಟರ್ಗಳು ಪ್ರತಿ ವರ್ಷ ಅದರಲ್ಲಿ ರಿಸರ್ವೇಶನ್ ಇರ್ತದೆ. ಆ ರಿಸರ್ವೇಶನ್ ಅಲ್ಲಿ ಹಿಂದುಳಿದ ಜಾತಿಯವರು, ದಲಿತ ಜಾತಿಯವರು, ಅಲ್ಪಸಂಖ್ಯಾತರು, ಬಡವರು ಅವರು ಕೂಡ ಬರಲಿಕ್ಕೆ ಸಾಧ್ಯ. ಮೀಸಲಾತಿ ಇರೋದ್ರಿಂದ ತಳ ಸಮುದಾಯದ ಜನರು ಕೂಡ ಡಾಕ್ಟರ್ಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಭೆ ಯಾರು ಸೊತ್ತು ಇರಲ್ಲ. ಎಲ್ಲರೂ ಪ್ರಯತ್ನ ಮಾಡಿದ್ರೆ, ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಡಾಕ್ಟರ್ಗಳಾಗಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರೂ ಇಂಜಿನಿಯರ್ಗಳಾಗಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರೂ ಲಾಯರ್ಗಳಾಗಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರೂ ಕೂಡ ವಿಜ್ಞಾನಿಗಳಾಗಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ಒಬ್ಬ ಹಳ್ಳಿಯಿಂದ ಬಂದವನಾಗಿ ಮುಖ್ಯಮಂತ್ರಿ ಆಮೇಲೆ ಹಣಕಾಸು ಮಂತ್ರಿಯಾಗಿದ್ದಾರೆ. ನಾನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ಮೆಡಿಕಲ್ ಕಾಲೇಜ್ ಇರಬೇಕು ಅಂತ ಯೋಚನೆ ಮಾಡಿ ಪ್ರಾರಂಭ ಮಾಡಿದೆ. ಮಂಡ್ಯದಲ್ಲಾಯಿತು, ಈಗ ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳು ಆಗಲಿಕ್ಕೆ, ಕೊಪ್ಪಳದಲ್ಲಾಯಿತು, ಅನೇಕ ಜಿಲ್ಲೆಗಳಲ್ಲಾಯಿತು. ಕಾರಣ ಯಾಕಪ್ಪ ಅಂತಂದ್ರೆ ಹೆಚ್ಚು ಜನ ಡಾಕ್ಟರ್ಗಳು ಬರಬೇಕು. ಬಹಳ ಜನ ಸರ್ಕಾರಿ ಆಸ್ಪತ್ರೆಗಳಿಗೆ ಡಾಕ್ಟರ್ಗಳು ಅದರಿಂದ ಈ ಸಮಾಜದಲ್ಲಿರ್ತಕ್ಕಂಥ ಕಷ್ಟ ಗೊತ್ತಿರ್ತಕ್ಕಂಥ ಡಾಕ್ಟರ್ಗಳಾದರೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪ್ರಾತಿನಿಧ್ಯ ಎಲ್ಲ ಜನಾಂಗಗಳು ನಾನು
ಮೆಡಿಕಲ್ ಕಾಲೇಜುಗಳನ್ನು ಮಾಡತಕ್ಕಂಥದ್ದು ಮಾಡ್ತಾರೆ. ಹಾಗಾಗಿ ಇಲ್ಲಿ ಗೌರಿ ಮತ್ತು ಲೇಡಿ ಕಾಜಲ್ ಆಸ್ಪತ್ರೆ ಆವರಣದಲ್ಲಿ ಕೂಡ ಒಂದು ಮೆಡಿಕಲ್ ಕಾಲೇಜ್ ಆಗಿರ್ತಕ್ಕಂಥದ್ದು ಇವತ್ತು ಆಸ್ಪತ್ರೆ ಕೂಡ ಆದಷ್ಟು ಜಾಗ್ರತೆ. ಸುಮಾರು 300 ಕೋಟಿ ರೂಪಾಯಿ ಅಲ್ಲ, 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಾರೆ. ಆಮೇಲೆ ಆಸ್ಪತ್ರೆ ಆಗ್ತಾರೆ. ಆಸ್ಪತ್ರೆ ಆದಷ್ಟು ಜಾಗ್ರತೆ ಪೂರ್ಣಗೊಂಡು ಇದನ್ನ ನಾವೇ ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲ ಸಿಗ್ತದೆ. ನಮ್ಮ ಸರ್ಕಾರ ಬಡವರಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕು. ಅವರು ಕೂಡ ಬದುಕ್ತಕ್ಕಂಥ ಜೀವಿಸ್ತಕ್ಕಂಥ ಅವಕಾಶಗಳು ಸಿಗಬೇಕು. ಅದನ್ನ ನಾವೆಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ಈಗ ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ಮೆಡಿಕಲ್ ಎಜುಕೇಷನ್ ಎರಡೂ ಸೇರಿ ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಬಹಳಷ್ಟು ಸುಧಾರಣೆ ಆಗಿದೆ, ಇನ್ನೂ ಹೆಚ್ಚು ಸುಧಾರಣೆ ಆಗಿದೆ. ನಾವು ಜಪಾನ್ ದೇಶ ನೋಡಿದಾಗ ಸುಧಾರಣೆ ಆಗಿದೆ ಆರೋಗ್ಯ. ಅವರು ಎಷ್ಟು ವರ್ಷ ಬದುಕಿರ್ತಾರೆ ಇದೆಲ್ಲ ನೋಡ್ಬೇಕಾಗ್ತದೆ. ಈಗ ಈ ಯಾಕಪ್ಪ ಸತ್ತೋಗ್ಬಿಟ್ರು ಜಲ್ದಿ ಅಂತಂದ್ರೆ ಅಷ್ಟೇ ಮನೆಯಲ್ಲಿ ಅಷ್ಟೇ ಬರೆದಿಟ್ಟು ಅದೆಲ್ಲ ಸುಳ್ಳು. ನಿಮಗೆ ತಪ್ಪು ವಿಧಿ ನಾವು ಬಂದ್ಬಿಟ್ಟಪ್ಪ ಏನು ಮಾಡೋಕ್ಕಾಗುತ್ತೆ, ವಿಧಿ ಒದಗಿ ಬಂದ್ಬಿಟ್ಟು ಯಾವ ವಿಧಿ ಇಲ್ಲ, ಏನೂ ಇಲ್ಲ. ನೀವೆಲ್ಲ ಚೆನ್ನಾಗಿ ಡಿಸಿಪ್ಲಿನ್ ಇಟ್ಕೊಳ್ಳಿ ಜೀವನದಲ್ಲಿ. ನಿಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ, ವ್ಯಾಯಾಮ ಇವನ್ನೆಲ್ಲ ಸರಿಯಾಗಿ ಇಟ್ಕೊಂಡ್ರೆ ಕಾಲಕ್ಕೆ ನಮ್ಮ ಹಳ್ಳಿನಲ್ಲಿ ಅವ್ರಿಗೆ ದೊಡ್ಡ ಸ್ಕೀಮ್ ಗೊತ್ತಾ, ನಾನು ಜೀವನದಲ್ಲಿ ಡಾಕ್ಟರ್ಗೆ ಹೋಗಿಲ್ಲ. ಅವ್ರಿಗೆ ದೊಡ್ಡ ಜೀವನದಲ್ಲಿ ಡಾಕ್ಟರ್ಗೆ ಹೋಗಿಲ್ಲ, ನಾನು ಜ್ವರಕ್ಕೂ ಔಷಧಿ ತಗೊಂಡಿಲ್ಲ, ಕೆಂಪು ಔಷಧಿ ತಗೊಂಡಿಲ್ಲ, ನೆಗಡಿಗೂ ಔಷಧಿ ತಗೊಂಡಿಲ್ಲ ಅಂತ ಹೇಳ್ಕೊಳ್ಳೋದೇ ದೊಡ್ಡ. ಬಟ್ ಇವತ್ತು ಬಹಳಷ್ಟು ಅನೇಕ ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇದ್ದೀವಲ್ಲ, ಇವಾಗೆಲ್ಲ ಕಡಿಮೆ ಆಮೇಲೆ ಕ್ಷಯರೋಗ ಬಹಳ ಜನಕ್ಕೆ ಗೊತ್ತಿತ್ತು. ಅದು ಆಮೇಲೆ ಎಂಥದ್ದು ರೋಗ ಬಂದಿತ್ತು, ಎರಾಡಿಕೇಟ್ ಆಗಬೇಕು. ಈಗ ಅನೇಕ ಕಾಯಿಲೆಗಳಿಗೆ ಗುಣ ಆಗಿದ್ದಾವೆ, ಕೆಲವು ಕಾಯಿಲೆಗಳಿಗೆ ಮಾಡೋಕ್ಕಾಗದೇ ಇಲ್ಲ. ಈಗ ಕೆಲವು ಕಾಯಿಲೆಗಳಿದ್ದಾವೆ, ಕ್ಯಾನ್ಸರ್ ರೋಗ ಇದೆ, ಏಡ್ಸ್ ರೋಗ ಬರ್ತದೆ. ಈ ಕ್ಯಾನ್ಸರ್ ರೋಗ ಮೊದಲೇ ಗೊತ್ತಾದ್ರೂ ವಾಸಿ ಆಗುತ್ತೆ, ಮತ್ತೆ ಯಾರು ಕೂಡ ಏಡ್ಸ್ ರೋಗಿಗಳು ಯಾರು ಎದುರ್ಕೋಬೇಕಾದಂತ ಅಗತ್ಯ ಇಲ್ಲ. ಎಲ್ಲ ಔಷಧಿಗಳು ಬಂದಿದೆ. ಶುಗರ್ ಈಗ ಬಂದಿದ್ದು
ಈಗ ಎಂತ ಒಂದು ಇಂಜೆಕ್ಷನ್ ನನಗೆ ಯಾವ ಈಗ ನಮ್ಮ ವಿಜ್ಞಾನ ಬೆಳವಣಿಗೆ ಆಗ್ತಾ ಇರ್ತದೆ, ಸಂಶೋಧನೆ ದೊಡ್ಡದಾಗ್ತಾ ಇರ್ತಾ ಇರ್ತದೆ. ಅನೇಕ ಕಾಯಿಲೆಗಳಿಗೆ ರೋಗ ವಾಸಿ ಮಾಡ್ತಕ್ಕಂಥ ಔಷಧಿಗಳನ್ನು ಪತ್ತೆ ಹಚ್ತಾ ಇದ್ದಾರೆ, ಕಂಡುಹಿಡಿತಾ ಇದ್ದಾರೆ, ಅವುಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಬರೀ ಆಸ್ಪತ್ರೆ ಡಾಕ್ಟರ್ಗಳಿದ್ದರೂ ಸಹ ನಾವು ಕೂಡ ಇಷ್ಟು ಮಾತ್ರ ಹೇಳ್ತೀನಿ, ಬೋರಿಂಗ್ ಆ ಥರ ಆಗ್ಬಾರ್ದು. ಇಲ್ಲಿ ಕ್ಲೀನ್ಲಿನೆಸ್ ಅನ್ನ ಚೆನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಇಲ್ಲಿ ಈಗ ಇವರೇ ಆಸ್ಪತ್ರೆ ಅದು ಮಾಡಕ್ಕೆ ಜಯದೇವದಲ್ಲಿ ಮಾಡಕ್ತಾ ಇದ್ದಾರೆ. ಮತ್ತೆ ಜನ ಇದಾರಲ್ಲ, ನೀವು ಹೆಂಗೆ ಸಾರ್ವಜನಿಕರನ್ನು ಉಪಯೋಗಿಸ್ಬೇಕಂದ್ರೆ ಹಂಗೆ ಜನ ಈಗ ಜಯದೇವದಲ್ಲಿ ಡಾಕ್ಟರ್ ಸಾಧ್ಯ ಆಗ್ತದೆ ನಿಮ್ಮ ನಡವಳಿಕೆಗಳಿಂದ, ನಿಮ್ಮ ಸಂಪರ್ಕದಿಂದ ಸಾಧ್ಯ ಆಗ್ತದೆ. ಸಹಾಯ ಮಾಡ್ತಕ್ಕಂಥ ಜನ ಬಹಳ ಜನ ಇದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಸರ್ಕಾರ ಕೊಡ್ತಕ್ಕಂಥ ಸಹಕಾರ ಬೆಂಬಲವನ್ನು ಬಳಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆಸ್ಪತ್ರೆ ಈ ಡಾಕ್ಟರ್ಗಳಿಗೆಲ್ಲ ಈ ಒಳ್ಳೆ ಮಾತಾಡಬೇಕು ಚೆನ್ನಾಗಿ ಮಾತಾಡಬೇಕು, ಒಳ್ಳೆ ಮಾತಾಡಬೇಕು. ಅದನ್ನೇ ಕಾಯಿಲೆ ವಾಸಿ ಆಗಬೇಕು. ನಾವೊಂದ್ಸಾರಿ ನಮ್ಮ ತಾಯಿಗೆ ಕ್ಯಾನ್ಸರ್ ಬಂದ್ಬಿಟ್ಟು ನಾವು ಮನೆಗೆ ಹೋಗಿದ್ದ ಆಪರೇಷನ್ ಮಾಡ್ತಾರೆ. ಆತ್ಮೀಯ ಡಾಕ್ಟರ್ಗಳು ಇರ್ತಾರೆ, ಅದಾಗಬಾರ್ದು. ರೋಗಿಗಳ ಜೊತೆ ಬಹಳ ಚೆನ್ನಾಗಿ ಮಾತಾಡಿಸಿ ಅವರ ಆರೋಗ್ಯ ವಿಚಾರಿಸಿ ಅವರಿಗೆ ಶುಶ್ರೂಷೆ ಸರಿಯಾದ ಚಿಕಿತ್ಸೆ ಸರಿಯಾದ ಕೊಟ್ಟರೆ ಬೇಗ ಗುಣ ಆಗಲಿಕ್ಕೆ ಸಾಧ್ಯ. ಅದನ್ನ ಬೋರಿಂಗ್ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಮಾಡಲಿ ಅಂತಕ್ಕಂಥ ಸದಾಶಯವನ್ನು ವ್ಯಕ್ತ ಮಾಡಿ ಇಲ್ಲಿ ರೋಗಿಗಳಿಗೆ ಎಲ್ಲ ರೀತಿಯ ಸವಲತ್ತುಗಳು ದೊರಕಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಜೀವನದಿಂದ ಮೇಲೆದ್ದು ಬಂದಂಥವರಿಗೆ ಮಾತ್ರ ಜನರ ಕಷ್ಟಗಳನ್ನು ಆಮೂಲಾಗ್ರವಾಗಿ ಅರಿತುಕೊಳ್ಳಲು ಸಾಧ್ಯವಾಗುತ್ತೆ. ಜನರ ಕಷ್ಟಗಳಿಗೆ ಸ್ಪಂದಿಸಿ ಎನ್ನುವ ಕಿವಿ ಮಾತನ್ನ ವೈದ್ಯಕೀಯ ಸಿಬ್ಬಂದಿ ವರ್ಗಕ್ಕೆ ಅವರು ನೀಡಿದ್ದಾರೆ.
subscribe, click on the bell. Link is in description.